ನೀನು ಹಿಂದೂ ಆಗಿಲ್ಲ ಅಂದ್ರೆ ನಿನ್ನ ಕಿವಿ ಯಾಕೆ ಹಿಂದೂಗಳ ರೀತಿ ಚುಚ್ಚಲಾಗಿದೆ? ನೀನು ಹಿಂದೂನೇ, ನನಗೆ ಗೊತ್ತಾಯ್ತು ಎಂದ. 1980ರಲ್ಲಿ ಪಾಕಿಸ್ತಾನದ ಲಾಹೋರಿನಲ್ಲಿ ಒಬ್ಬ ವಯಸ್ಸಾದ ಮೌಲಾನ ಒಬ್ಬ ವ್ಯಕ್ತಿಯನ್ನ ಹಾಗೇ ಗಮನಿಸ್ತಾ ಇದ್ದ. ಕುರ್ತಾ, ಟೋಪಿ, ಗಡ್ಡ ಎಲ್ಲವನ್ನ ನೋಡಿದ್ರೆ ಆ ವ್ಯಕ್ತಿ ಪಕ್ಕ ಪಾಕಿಸ್ತಾನಿ ತರಾನೇ ಕಾಣಿಸ್ತಾ ಇದ್ದ. ಆದ್ರೂ ಕೂಡ ಮೌಲಾನ ಆತನನ್ನ ನಿಲ್ಸಿ ಕೇಳ್ತಾನೆ, ನೀನ್ ಹಿಂದೂನಾ ಅಂತ. ಅದನ್ನು ಕೇಳಿದ ಈ ವ್ಯಕ್ತಿ ನಗ್ತಾನೆ, ಇಲ್ಲ ಎಂದ. ಆದ್ರೆ ಆ ಮೌಲಾನನಿಗೆ ಡೌಟ್ ಬಂತು, ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನಿಸ್ತು. ಸರಿ, ಹಾಗಾದ್ರೆ ಬಾ, ನನ್ ಜೊತೆಗೆ ಬಾ ಅಂತ ಹೇಳಿ ಆ ವ್ಯಕ್ತಿಯನ್ನ ಒಂದು ಚಿಕ್ಕ ರೂಮಿನ ಕಡೆಗೆ ಕರ್ಕೊಂಡು ಹೋಗಿ ನಿಧಾನಕ್ಕೆ ರೂಮಿನ ಬಾಗಿಲನ್ನ ಮುಚ್ಚಿ, ನೀನು ಹಿಂದೂ ಆಗಿಲ್ಲ ಅಂದ್ರೆ ನಿನ್ನ ಕಿವಿ ಯಾಕೆ ಹಿಂದೂಗಳ ರೀತಿ ಚುಚ್ಚಲಾಗಿದೆ? ಮುಸಲ್ಮಾನರು ಯಾವತ್ತೂ ಕಿವಿಯನ್ನ ಚುಚ್ಚಿಸಿಕೊಳ್ಳುವುದಿಲ್ಲ. ನೀನು ಹಿಂದೂನೇ, ನನಗೆ ಗೊತ್ತಾಯ್ತು ಎಂದ. ಆ ಒಂದು ಕ್ಷಣಕ್ಕೆ ಕೋಣೆ ಸಂಪೂರ್ಣವಾಗಿ ನಿಶಬ್ದವಾಯಿತು. ಆ ಆಗಂತುಕ ವ್ಯಕ್ತಿಯ ಹೃದಯ ಒಂದು ಕ್ಷಣ ನಿಂತೇ ಹೋಯ್ತು. ಆ ಆಗಂತುಕನ ಮನಸ್ಸಿನಲ್ಲಿ, ಈ ಮೌಲಾನ ಏನಾದ್ರೂ ISI ಏಜೆಂಟ್ ಆಗಿದ್ರೆ ನನ್ನ ಜೀವನ ಇಲ್ಲಿಗೆ ಮುಗಿದೇ ಹೋಯ್ತು ಅಂತ ಮನಸ್ಸಿನೊಳಗೆ ಆಲೋಚನೆ ಮಾಡ್ತಾ ತನ್ನ ಒಳಗೆ ಆಗುತ್ತಿರುವ ಭಯವನ್ನ ಒಂಚೂರು ಮೇಲ್ಗಡೆ ತೋರಿಸ್ದೆ. ನಾನು ಹುಟ್ಟಿದಾಗ ಹಿಂದೂ ಆಗಿದ್ದೆ, ನಂತರ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡೆ ಎಂದ. ಇವನ ಉತ್ತರವನ್ನು ಕೇಳಿದ ಮೌಲಾನ ನಿಧಾನವಾಗಿ ತನ್ನ ಕೋಣೆಯಲ್ಲಿದ್ದ ಒಂದು ಹಳೆಯ ಕಪಾಟನ್ನ ತೆಗಿತಾನೆ. ಅದ್ರ ಒಳಗಡೆ ದುರ್ಗೆ ಹಾಗೂ ಶಿವನ ಚಿಕ್ಕ ವಿಗ್ರಹಗಳನ್ನು ತೋರಿಸಿ, ನಾನು ಕೂಡ ಹಿಂದೂ ಆಗಿದ್ದೆ, ಪಾರ್ಟಿಷನ್ ಸಂದರ್ಭದಲ್ಲಿ ನನ್ನ ಕುಟುಂಬದವರನ್ನೆಲ್ಲ ಇವರು ಕೊಂದು ಬಿಟ್ರು, ನನ್ನ ಜೀವವನ್ನು ಉಳಿಸಿಕೊಳ್ಳಲು ನಾನೂ ಕೂಡ ಮುಸಲ್ಮಾನನಾದೆ ಅಂತ ತನ್ನ ದುಃಖವನ್ನ ಹೇಳ್ಕೊಂಡ. ನನಗೆ ನಿಮ್ಮನ್ನೆಲ್ಲ ನೋಡಿದ್ರೆ ಖುಷಿಯಾಗುತ್ತೆ. ನೀನು ಮೊದಲು ನಿನ್ನ ಕಿವಿಯ ತೂತುಗಳನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಮುಚ್ಚಿಸ್ಕೋ, ಇಲ್ಲ ಅಂದ್ರೆ ಒಂದಲ್ಲ ಒಂದು ದಿನ ನಿನ್ನನ್ನ ಯಾರಾದ್ರೂ ಹಿಡಿದು ಬಿಡ್ತಾರೆ ಅಂತ ಎಚ್ಚರಿಸಿ, ಸರಿ ನೀನು ನಡಿ ಅಂತ ಹೇಳಿ ಮೌಲಾನ ಆತನನ್ನ ಕಳಿಸಿಕೊಟ್ಟ. ರೂಮಿನಿಂದ ಹೊರಬಂದು ಆ ವ್ಯಕ್ತಿ, ಇವತ್ತು ನಾನು ದೇವರ ಕೃಪೆಯಿಂದ ಬದುಕ್ತೆ ಅಂತ ಅನ್ಕೊಂಡು ನಿಧಾನವಾಗಿ ಲಾಹೋರಿನ ಗಲ್ಲಿಗಳಲ್ಲಿ ನಡ್ಕೊಂಡು ಹಾಗೆಯೇ ಮರೆಯಾದ. ಇದನ್ನ ನೀವು ಯಾವುದೋ ಮೂವಿ ಕತೆ ಅಂತ ಅನ್ಕೋಬೇಡಿ, ಇದು ನಿಜವಾಗಲೂ ನಡೆದಂತಹ ಘಟನೆ. ಈ ವ್ಯಕ್ತಿ ಭಾರತದ ಸಮಕಾಲೀನ ಇತಿಹಾಸ ಕಂಡಂತಹ ಅತ್ಯಂತ ಅಪಾಯಕಾರಿ ಗೂಢಾಚಾರಿ. ದೇಶಕ್ಕೋಸ್ಕರ ತನ್ನ ಜೀವವನ್ನೇ ಹಲವಾರು ಬಾರಿ ಪಣವಿಟ್ಟಂತಹ ಅಪ್ರತಿಮ ದೇಶಭಕ್ತ. ಆತನ ಹೆಸರೇ ಅಜಿತ್ ದೋವಲ್. ಅಜಿತ್ ದೋವಲ್ ಅವರ ಜೀವನವನ್ನ ಹಾಗೆ ಸ್ಪೀಡ್ ಆಗಿ ಒಂದು ಕಣ್ಣಾಡಿಸಿ ಬರೋಣ ಅಂದ್ರೆ, ಉತ್ತರಾಖಂಡದ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನವರಿ 20, 1945ರಂದು ಮೇಜರ್ ಗುಣಾನಂದ ಅವರ ಮಗನಾಗಿ ಜನ್ಮ ತಾಳಿದ ಅಜಿತ್ ದೋವಲ್ ಅವರು ಬೆಳೆಯುತ್ತಾ ರಾಷ್ಟ್ರ ಪ್ರೇಮವನ್ನು ತಮ್ಮ ರಕ್ತದ ಕಣಕಣಗಳಲ್ಲಿ ಮೈಗೂಡಿಸಿಕೊಂಡು ಬೆಳೆದವರು. ಬಾಲ್ಯದಿಂದಲೂ ಅತ್ಯಂತ ಬುದ್ಧಿವಂತರಾಗಿದ್ದ ಅಜಿತ್ ದೋವಲ್ ಅವರು ತಮ್ಮ 22ನೇ ವಯಸ್ಸಿನಲ್ಲಿಯೇ UPSC ಪರೀಕ್ಷೆಯನ್ನ ಪಾಸ್ ಮಾಡಿ IPS ಅಧಿಕಾರಿಯಾಗಿ ಕೇರಳದ ಕೇಡರ್ಗೆ ಸೇರ್ಕೊಂಡ್ರು. ಕೇರಳದ ಕೊಟ್ಟಯಂನಲ್ಲಿ ASP ಆಗಿ ಕೆಲಸ ಆರಂಭಿಸಿದ ಕೆಲವೇ ತಿಂಗಳುಗಳಲ್ಲಿ ಮುಸಲ್ಮಾನರು ಹಾಗೂ ಹಿಂದೂಗಳ ನಡುವೆ ಒಂದು ಕೋಮುಗಲಭೆ ಆರಂಭ ಆಯಿತು. ಕೋಮುಗಲಭೆಯು ಉಗ್ರ ರೂಪ ತಾಳಿ ರಕ್ತಪಾತವಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ಆಡಳಿತವು ಸ್ಥಗಿತಗೊಂಡಿತು. ಈ ಸಂದರ್ಭದಲ್ಲಿ ಬಂದೂಕು ಹಿಡ್ಕೊಂಡು ಅದರ ನಿಯಂತ್ರಣ ಮಾಡಲು ಹೋಗಲಿಲ್ಲ ಇವರು. ಎರಡೂ ಕಡೆಯ ನಾಯಕರನ್ನು ತಾವಾಗೆ ಖುದ್ದಾಗಿ ಭೇಟಿ ಮಾಡಿ ಇಬ್ಬರಿಗೂ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಿ ಇಬ್ಬರನ್ನು ಒಪ್ಪಿಸಿ ಈ ಸಮಸ್ಯೆಯನ್ನ ಪರಿಹಾರ ಮಾಡಿದ್ರು. ಕೇರಳದ ಇತಿಹಾಸದಲ್ಲಿ ನಡೆದಂತ ಒನ್ ಆಫ್ ದ ದೊಡ್ಡ ಕೋಮುಗಲಭೆ ಅನ್ಬೋದು. ಅಂತಹ ಕೋಮುಗಲಭೆಯನ್ನ ಇವರು ತಮ್ಮ ಬುದ್ಧಿವಂತಿಕೆಯಿಂದ ಶಾಂತಗೊಳಿಸಿದ್ದು ದೆಹಲಿಯ ಕೇಂದ್ರ ಸರ್ಕಾರದ ಗಮನವನ್ನ ಸೆಳೀತು. ಕೆಲವೇ ದಿನಗಳಲ್ಲಿ ಅಜಿತ್ ದೋವಲ್ ಅವರನ್ನ ಕೇಂದ್ರ ಸರ್ಕಾರ ಕಾಂಟ್ಯಾಕ್ಟ್ ಮಾಡಿ ಭಾರತದ ಗುಪ್ತಚರ ಇಲಾಖೆಗೆ ಸೇರಿಕೊಳ್ಳುವಂತೆ ಅವರಲ್ಲಿ ಮನವಿ ಮಾಡಿದ್ರು. ರಾಷ್ಟ್ರದ ಪರವಾಗಿ ಕೆಲಸ ಮಾಡಲು ಎಂದೂ ಹಿಂಜರಿಯದ ದೋವಲ್ ಅವರು ಒಂದು ಕ್ಷಣನೂ ಯೋಚನೆ ಮಾಡದೆ ಮತ್ತೆಂದು ಹಿಂತಿರುಗಿ ಬರಲಾರದಂತಹ ಗುಪ್ತಚರ ಇಲಾಖೆಯನ್ನು ಸಂತೋಷದಿಂದ ಸೇರ್ಕೊಂಡ್ರು.
1980ರ ದಶಕದಲ್ಲಿ ಮಿಜೋರಾಂನಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ನ ಬಂಡುಕೋರರ ಅಟ್ಟಹಾಸವು ಕೈಮೀರಿ ಹೋಗಿತ್ತು. ಅಲ್ಲಿಯ ಪೊಲೀಸ್ ಹಾಗೂ ಮಿಲಿಟರಿ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ದಿಕ್ಕು ತೋಚದೆ ಕುಳಿತಿರುವಾಗ ಕೇಂದ್ರ ಸರ್ಕಾರವು ಅಜಿತ್ ದೋವಲ್ ಅವರಿಗೆ ಈ ಪರಿಸ್ಥಿತಿಯನ್ನ ನಿಭಾಯಿಸುವ ಜವಾಬ್ದಾರಿಯನ್ನ ನೀಡಿದರು. ಅತ್ಯಂತ ದುರ್ಗಮ ಅರಣ್ಯಗಳ ನಡುವೆ ಇದ್ದ ಬಂಡುಕೋರರ ನಾಯಕ ಲಾಲ್ ದೆಂಗಾನನ್ನು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಹೋಗಿ ಭೇಟಿ ಮಾಡಿ ಆತನೊಂದಿಗೆ ಮಾತುಕತೆಯನ್ನು ಆರಂಭಿಸಿದರು. ಹೀಗೆ ಕೆಲವು ಭೇಟಿಗಳ ನಂತರ ಬಂಡುಕೋರರ ನಾಯಕನನ್ನು ಸಂಧಾನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿ ರಕ್ತಪಾತವಿಲ್ಲದೆ ಮಿಜೋರಾಮಿನ ಅತಿ ದೊಡ್ಡ ಸಮಸ್ಯೆಯನ್ನು ತಮ್ಮ ಚಾಕಚಕ್ಯತೆಯಿಂದ ಹಾಗೂ ಧೈರ್ಯದ ನಡೆಗಳಿಂದ ಅಜಿತ್ ದೋವಲ್ ಅವರು ಪರಿಹಾರ ಮಾಡಿದ್ರು. 1975ರಲ್ಲಿ ಸಿಕ್ಕಿಂ ಪ್ರದೇಶವನ್ನು ಚೈನಾ ತನ್ನ ಕೈವಶ ಮಾಡಿಕೊಳ್ಳಲು ಪಾಕಿಸ್ತಾನದ ISI ಯೊಂದಿಗೆ ಸೇರಿ ಷಡ್ಯಂತ್ರ ಮಾಡ್ತಾ ಇತ್ತು. ಸಿಕ್ಕಿಂ ಅವಾಗಿನ್ನೂ ಭಾರತದ ರಾಜ್ಯವಾಗಿರಲಿಲ್ಲ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ಅಜಿತ್ ದೋವಲ್ ಅವರನ್ನು ಅಲ್ಲಿಗೆ ಕಳಿಸ್ತಾರೆ. ಅಜಿತ್ ದೋವಲ್ ಅವರು ಅಲ್ಲಿ ಚೈನಾ ಹಾಗೂ ISI ಅವರು ಸೇರಿ ನಡೆಸುತ್ತಿದ್ದ ಆಕ್ಟಿವಿಟೀಸ್ ಗಳನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಹೇಗೆ ಪ್ರತ್ಯುತ್ತರ ನೀಡಬೇಕು ಎಂಬ ಸ್ಟ್ರಾಟಜಿಯನ್ನು ರೆಡಿ ಮಾಡಿ ಭಾರತದ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ರವಾನೆ ಮಾಡಿದ್ರು. ಆ ವರದಿಯ ಪ್ರಕಾರ ಭಾರತದ ಸೈನ್ಯ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿ ಸಿಕ್ಕಿಂ ಅನ್ನ ವಶಪಡಿಸಿಕೊಂಡು ಸಿಕ್ಕಿಂ ನಮ್ಮ ದೇಶದ 22ನೇ ರಾಜ್ಯವಾಗಿ ಹೊರಹೊಮ್ಮಲು ಅಜಿತ್ ದೋವಲ್ ಅವರು ಬಹುದೊಡ್ಡ ಪಾತ್ರವನ್ನು ವಹಿಸಿದ್ರು. ಹೀಗೆ ಅಜಿತ್ ದೋವಲ್ ಅವರ 10 ಹಲವು ಅಪ್ರತಿಮ ಸಾಧನೆಗಳನ್ನ ಮೆಚ್ಚಿ ಪ್ರೆಸಿಡೆಂಟ್ ಪೊಲೀಸ್ ಪದಕವನ್ನ ಕೇವಲ 7 ವರ್ಷಗಳ ಅವರ ಸರ್ವಿಸ್ ನಲ್ಲಿ ಅವರ ಸೇವೆಗೆ ನೀಡಲಾಯಿತು. ಆಕ್ಚುಲಿ ಪ್ರೆಸಿಡೆಂಟ್ ಪದಕ ಪಡಿಬೇಕು ಅಂದ್ರೆ ಮಿನಿಮಮ್ 14 ವರ್ಷ ಸೇವೆ ಮಾಡಿರ್ಲೇಬೇಕು, ಅಂದ್ರೆ ಸರ್ವಿಸ್ ಮಾಡಿರ್ಲೇಬೇಕು. ಅಂತಹ ನಿಯಮವಿದ್ರೂ ಕೂಡ ಅಜಿತ್ ದೋವಲ್ ಅವರ ಸೇವೆ ಎಷ್ಟು ದೊಡ್ಡದಿತ್ತು ಅಂದ್ರೆ ಅವರಿಗೋಸ್ಕರ ಆ ನಿಯಮವನ್ನ ಮೀರಿ ಅವರಿಗೆ ಆ ಪದಕವನ್ನ ನೀಡಿ ಗೌರವ ನೀಡಲಾಯಿತು. 1974ರಲ್ಲಿ ಭಾರತ ಪೋಖ್ರಾನ್ ಪರಮಾಣು ಪರೀಕ್ಷೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಮೇಲೆ ಪಾಕಿಸ್ತಾನವು ತನ್ನ ನ್ಯೂಕ್ಲಿಯರ್ ಕಾರ್ಯಕ್ರಮವನ್ನು ಚೀನಾದ ಸಹಾಯದಿಂದ ರಹಸ್ಯವಾಗಿ ಪಾಕಿಸ್ತಾನದಲ್ಲಿರುವ ಕಹೂಟಾ ಸಂಶೋಧನಾ ಕೇಂದ್ರದಲ್ಲಿ ಅಗ್ರೆಸಿವ್ ಆಗಿ ಆರಂಭ ಮಾಡಿತು. ಭಾರತಕ್ಕೆ ವಿಶ್ವ ಮಟ್ಟದಲ್ಲಿ ಇದನ್ನ ತಿಳಿಸಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ನಿಲ್ಲಿಸಲು ಅದಕ್ಕೆ ಸಾಕ್ಷಿ ಬೇಕಾಗಿತ್ತು. ಈ ಕೆಲಸಕ್ಕೆ ಅತ್ಯಂತ ಸೂಕ್ತ ವ್ಯಕ್ತಿ ಅಜಿತ್ ದೋವಲ್ ಅವರೇ ಎಂದು ಭಾರತ ಸರ್ಕಾರ ನಿರ್ಣಯ ಮಾಡಿ ಅಜಿತ್ ದೋವಲ್ ಅವರಿಗೆ ನೀವು ಇದಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ಸೂಚನೆಗಳನ್ನ ನೀಡಿದ್ರು. ಪಾಕಿಸ್ತಾನಕ್ಕೆ ಒಬ್ಬ ಅಂಡರ್ ಕವರ್ ಏಜೆಂಟ್ ಆಗಿ ಹೋಗಲು ಅಜಿತ್ ದೋವಲ್ ಅವರು ತಮ್ಮ ಸಂಪೂರ್ಣ ಗುರುತನ್ನೇ ಅಂದ್ರೆ ವೇಷವನ್ನೇ ಬದಲಾಯಿಸಿಕೊಂಡ್ರು. ಉರ್ದುವನ್ನ ಕಲಿತರು. ಪಾಕಿಸ್ತಾನದ ಸಂಸ್ಕೃತಿ, ಇತಿಹಾಸ, ರಾಜಕೀಯ ಹೀಗೆ 10 ಹಲವು ವಿಷಯಗಳನ್ನ ಎಷ್ಟು ಮಾಂದಾಟ್ ಮಾಡ್ಕೊಂಡ್ರು ಅಂದ್ರೆ ಅಲ್ಲಿ ಸುಮಾರು ಜನ ಪಾಕಿಸ್ತಾನದವರಿಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲ, ಅಜಿತ್ ದೋವಲ್ ಅವರು ಮುಸ್ಲಿಮರ ಆಚರಣೆಗಳನ್ನ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡ್ರು ಹಾಗೂ ಅವುಗಳನ್ನ ಹೇಗೆ ಆಚರಣೆ ಮಾಡಬೇಕು ಎನ್ನುವುದನ್ನ ತಿಳ್ಕೊಂಡ್ರು ಅಂದ್ರೆ ಸುಮಾರು ಜನ ಮೌಲ್ವಿಗಳಿಗೂ ಕೂಡ ಅಜಿತ್ ದೋವಲ್ ಅವರಿಗೆ ಇದ್ದಷ್ಟು ಜ್ಞಾನವಿರಲಿಲ್ಲ. ಭಾರತದ ರಕ್ಷಣೆಗಾಗಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಜಗತ್ತಿಗೆ ಸಾಕ್ಷ್ಯ ಸಮೇತ ಹಿಡಿದು ತೋರಿಸಲು ಒಬ್ಬ ಭಾರತದ ಅಂಡರ್ ಕವರ್ ಏಜೆಂಟ್ ಆಗಿ ಲಾಹೋರಿನ ಬೀದಿಯಲ್ಲಿ ಒಬ್ಬ ಸಾಮಾನ್ಯ ಭಿಕ್ಷುಕನಾಗಿ ಪಾಕಿಸ್ತಾನಕ್ಕೆ ಪಾದಾರ್ಪಣೆ ಮಾಡಿದ ಅಜಿತ್ ದೋವಲ್ ಅವರು ಮೊದಲ 1 ವರ್ಷ ಸಂಪೂರ್ಣ ಅಂಡರ್ ಕವರ್ ಏಜೆಂಟ್ ರೀತಿಯೇ ಕೆಲಸ ಮಾಡಿದ ಅಜಿತ್ ದೋವಲ್ ಅವರು ನಂತರದ 6 ವರ್ಷಗಳು ಭಾರತೀಯ ಹೈಕಮಿಷನ್ ನಲ್ಲಿ ಅಧಿಕೃತವಾಗಿ ರಾಜ್ಯತಾಂತ್ರಿಕರಾಗಿ ಕೆಲಸ ನಿರ್ವಹಿಸಿದ್ರು. ಏನವರು ರಾಜತಾಂತ್ರಿಕ ಕೆಲಸ ನಿರ್ವಹಿಸುತ್ತಿರುವ ಸಂದರ್ಭದಲ್ಲೇ ಇವರು ವೇಷ ಬದಲಿಸಿಕೊಂಡು ಪಾಕಿಸ್ತಾನದ ಕಹೂಟಾದ ನ್ಯೂಕ್ಲಿಯರ್ ಸಂಶೋಧನಾ ಕೇಂದ್ರದ ಹತ್ತಿರದಲ್ಲಿಯೇ ಹರುಕು ಬಟ್ಟೆಯ ಬಾಗಿದ ತಲೆಯ ಒಬ್ಬ ಕೊಳಕು ಭಿಕ್ಷುಕನಂತೆ ಭಿಕ್ಷೆ ಬೇಡುತ್ತಾ ಕುಳಿತುಕೊಳ್ತಿದ್ರು. ಅವರೇನು ಕಹೂಟದ ಸಂಶೋಧನಾ ಕೇಂದ್ರದ ಹತ್ತಿರದಲ್ಲಿ ಭಿಕ್ಷುಕನ ರೀತಿ ಕೂರ್ತಾ ಇದ್ರು, ಅಲ್ಲೇ ಪಕ್ಕದಲ್ಲಿ ಒಂದು ಕ್ಷೌರಿಕನ ಅಂಗಡಿ ಇತ್ತು. ಅಲ್ಲಿಗೆ ವಿಜ್ಞಾನಿಗಳು ತಮ್ಮ ಹೇರ್ ಕಟ್ಟಿಂಗು, ಶೇವಿಂಗು ಹಿಂಗೆಲ್ಲ ಮಾಡ್ಸಕ್ ಬರ್ತಾ ಇದ್ರು. ಭಿಕ್ಷುಕನ ವೇಷದಲ್ಲಿದ್ದ ಅಜಿತ್ ದೋವಲ್ ಅವರು
ಉಪಾಯವಾಗಿ ಕ್ಷೋರಿಕನ ಅಂಗಡಿ ಹತ್ರ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದಂತಹ ಕೂದಲುಗಳನ್ನ ಸಂಗ್ರಹಿಸಿ ಭಾರತಕ್ಕೆ ಕಳಿಸಿಕೊಟ್ರು. ಭಾರತದ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದಾಗ ಆ ಕೂದಲುಗಳಲ್ಲಿ ನ್ಯೂಕ್ಲಿಯರ್ ಯುರೇನಿಯಂ ಇರುವುದು ಪತ್ತೆಯಾಯಿತು. ಅಂದ್ರೆ ಪಾಕಿಸ್ತಾನವು ರಹಸ್ಯವಾಗಿ ನ್ಯೂಕ್ಲಿಯರ್ ಬಾಂಬ್ ಅನ್ನು ತಯಾರಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳುವುದು ಇದರಿಂದ ಸ್ಪಷ್ಟವಾಯಿತು. ಈ ದಾಖಲೆಗಳನ್ನು ಅಂತಾರಾಷ್ಟ್ರೀಯ ಫೋರಂಗಳಲ್ಲಿ ಭಾರತ ಪ್ರೆಸೆಂಟ್ ಮಾಡಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಸೃಷ್ಟಿ ಮಾಡಲು ಇದು ಬಹುದೊಡ್ಡ ಕೆಲಸ ಮಾಡಿತು. ಅಜಿತ್ ದೋವಲ್ ಅವರು ಭಿಕ್ಷುಕನ ವೇಷದಲ್ಲಿ ಮಾಡಿದಂತಹ ಈ ಒಂದು ಸಾಹಸದಿಂದ ಪಾಕಿಸ್ತಾನವು ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಪೋಸ್ಟ್ಪೋನ್ ಮಾಡಬೇಕಾಯಿತು. ಕೆಲವು ಮಾಹಿತಿಗಳ ಪ್ರಕಾರ ಪಾಕಿಸ್ತಾನ ಸರಿಸುಮಾರು 15 ವರ್ಷಗಳ ಕಾಲ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಪೋಸ್ಟ್ಪೋನ್ ಮಾಡಬೇಕಾಯಿತು ಅಂತ ಹೇಳ್ತಾರೆ.